ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ನಲ್ತವಾಡ ಪಟ್ಟಣದಲ್ಲಿ 37 ವರ್ಷದ ನಂತರ ಸ್ನೇಹ ಸಮ್ಮಿಲನ ಗುರುವಂದನೆ. ನಲ್ತವಾಡ ವಿದ್ಯೆ ಕಲಿಸಿದ ಗುರುಗಳನ್ನ ಸಾರೋಟಿನಲ್ಲಿ ಮೆರವಣಿಗೆ ನಡೆಸಿದ ವಿದ್ಯಾರ್ಥಿಗಳು. ನಲ್ತವಾಡ ವಿದ್ಯೆ ಕಲಿಸಿದ ಗುರುಗಳನ್ನ ಸಾರೋಟಿನಲ್ಲಿ ಮೆರವಣಿಗೆ ಮಾಡುತ್ತಾ ಪುಷ್ಪವೃಷ್ಟಿ ಮೂಲಕ ವೇದಿಕೆಗೆ ಕರೆತಂದು ಪಾದಪೂಜೆ ಮಾಡಿದ ವಿದ್ಯಾರ್ಥಿಗಳ ಉತ್ಸಾಹದ ಖುಷಿ ಸ್ಥಳೀಯ ವೀರೇಶ್ವರ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿಗಳ ಮೊಗದಲ್ಲಿ ಕಾಣುತ್ತಿತ್ತು. ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ 37 ವರ್ಷಗಳ ನಂತರ ಸ್ನೇಹಿತರ ಸಮ್ಮಿಲನಕ್ಕೆ ಸಾಕ್ಷಿಯಾಯಿತು. 1987 ಹಾಗೂ 88ನೇ ಸಾಲಿನ 10ನೇ ತರಗತಿ ಸಹಪಾಠಿಗಳು ಒಂದೆಡೆ ಸೇರಿ ಅಕ್ಷರ ಕಲಿಸಿದ ಗುರುಗಳಿಗೆ ಸಲ್ಲಿಸಿದ ಗೌರವ ಪೂರ್ವಕ ನಮನ ಎಲ್ಲರಲ್ಲೂ ಆನಂದ ಬಾಷ್ಪ ತರಿಸಿತು. 37 ವರ್ಷಗಳ ಹಿಂದೆ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರಾದ VM ಆದಿಮನಿ ಹಾಗೂ ಗೋಳಸಂಗಿ MI ಬೀಜೂರ ಹಾಗೂ ನಲ್ತವಾಡ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು AS ಪಟ್ಟಣಶೆಟ್ಟಿ, CB ಇಟಗಿ, CS ಸ್ಥಾವರಮಠ್, MB ಬಿರಾದರ್, PI ಮಠ್, ಮಹಾದೇವಿ ಮೋಟಗಿ ಸೇರಿದಂತೆ ಶಾಲೆಯ SI ಗೌಡರ್, HM ಅತ್ತರ್ ಕಾರ್ಯಕ್ರಮಕ್ಕೆ ಕಳೆ ತಂದರು. ತಮಗೆ ಶಿಕ್ಷಣ ನೀಡಿ ಬದುಕಿಗೆ ದಾರಿ ತೋರಿಸಿದ ನೆಚ್ಚಿನ ಶಿಕ್ಷಕರುಗಳನ್ನ ಹಳೆಯ ವಿದ್ಯಾರ್ಥಿಗಳು ಫಲಪುಷ್ಪ ಸ್ಮರಣೆಗೆ ಕೊಟ್ಟು ಗುರುಕಾಣಿಕೆ ನೀಡಿ ಈ ಸಂದರ್ಭದಲ್ಲಿ ಸತ್ಕರಿಸಿದ್ರು. ನಿವೃತ್ತ ಶಿಕ್ಷಕ VM ಆದಿಮನಿ ಮಾತನಾಡಿ, ಗುರುದೇವೋ ಭವ ಅಷ್ಟೇ ಅಲ್ಲ, ಶಿಷ್ಯ ದೇವೋಭವ ಆಗಿದ್ದು 37 ವರ್ಷಗಳ ನಂತರವೂ ನಮ್ಮನ್ನ ನೆನಪಿನಲ್ಲಿಟ್ಟುಕೊಂಡು ಗುರುಭಕ್ತಿ ಸಮರ್ಪಿಸಿದ್ದು ನಿಜಕ್ಕೂ ಹೆಮ್ಮೆ ಎನಿಸುತ್ತದೆ. ನಾವು ಬಿತ್ತಿದ ಜ್ಞಾನದ ಬೀಜ ಬೆಳೆದು ನಿಂತಿರುವುದನ್ನು ಕಂಡು ಸಂತಸವಾಗಿದೆ. ಮರೆಯದ ದಿನಗಳನ್ನು ಇಳಿ ವಯಸ್ಸಿನಲ್ಲಿ ನಮಗೆ ಕೊಟ್ಟ ಬಹುದೊಡ್ಡ ಗುರು ಕಾಣಿಕೆ ಎಂದರು. ನಿವೃತ್ತ ಶಿಕ್ಷಕ ಗೋಳಸಂಗಿ ಮಾತನಾಡಿ, ನಾ ಭೂತೋ ನಾ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದ್ದೀರಿ ಎಂದರು. AS ಪಟ್ಟಣಶೆಟ್ಟಿ ಮಾತನಾಡಿ, ಇನ್ನೊಂದು ಜನ್ಮವಿದ್ದರೆ ಈ ಶಿಷ್ಯರಿಗೆ ಗುರುವಾಗುವ ಅವಕಾಶವಿರಲಿ ಎಂದರು. ಅಶೋಕ್ ಅಂಚಲಿ ಮುಖ್ಯ ಅತಿಥಿಗಳಾಗಿ ಉಪನ್ಯಾಸ ನೀಡಿದರು. ಇದೇ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳಾದ ಸಿದ್ದಲಿಂಗಯ್ಯ ಕಾಣ್ಕಲ್ಮಠ್ ಹಾಗೂ ಅರುಂಧತಿ ಕಡಿ, ಶಶಿಕಲಾ ಗೋಳಸಂಗಿ, ಸುಮಂಗಲ ಅಂಗಡಿ, ಹನುಮಂತ್ ಕುರಿ ಸೇರಿದಂತೆ ಹಲವಾರು ಹಳೆಯ ವಿದ್ಯಾರ್ಥಿಗಳು ಇದ್ದರು. ಇವರ ಕುಟುಂಬದವರು. ವರದಿಗಾರರು ಶ್ರೀ ಗುಡ್ಡಪ್ಪ ಚಲವಾದಿ, DMS ನ್ಯೂಸ್, ನಲ್ತವಾಡ.